ನಾನು ಭಾಳೇಶ್ ಕುಂಟಾಕ್ ಅಂತ ಸರ್, ಬೈಕ್ ಮತ್ತು ಡಿಜಿಟಲ್ ಕಿರಣ್ ಸಂಸ್ಥೆಯಲ್ಲಿ CRP ಕೆಲಸ ಮಾಡ್ತೀನಿ ಸರ್. ನಿಮ್ಮ ಪರಿಚಯ ಸ್ವಲ್ಪ ಮಾಡ್ಕೊಡ್ತೀನಿ. ನಾ ಸಂಜೀವ್ ಸನದಿ ಅಂತ ಹೇಳಿ ಹಿರಿಯ ಪಶುವೈದ್ಯಕೀಯ ಪರೀಕ್ಷೆ ಕೆಲಸ ಮಾಡ್ತಾ ಇದ್ದೀನಿ. ಪಶು ಚಿಕಿತ್ಸಾಲಯ ಕಡೆ ಅಕ್ಕತಂಗ ಸರ್, ತಾವು ಈಗ ಪಶು ಚಿಕಿತ್ಸಾದಲ್ಲಿ ಕೆಲಸ ಮಾಡ್ತು ಅಂತ ಹೇಳಿರಿ ಸರ್. ನಮಗೆ ಇವತ್ತು ಯಾವ ವಿಷಯದ ಬಗ್ಗೆ ಮಾಹಿತಿ ಕೊಡ್ತೀರಿ ಸರ್? ಇವತ್ತು ನಾವು ಕರಳು ಬೇನೆ ಅಂದರೆ ಇಂಗ್ಲೀಷಲ್ಲಿ ಎಂಟರೋಟಾಕ್ಸಿಮಿ ಅಂತ ಅದಕ್ಕೆ ಆ ವಿಷಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ. ಈಗ ಕರುಳು ಬೇನೆ ವಿಷಯ ಬಗ್ಗೆ ಅಂತ ಹೇಳಿರಿ ಸರ್. ಕರುಳು ಬೇನೆ ಎಂದರೇನು ಮತ್ತು ಇದು ಯಾವ ಯಾವ ಜಾನುವಾರುಗಳಿಗೆ ಬರುವಂಥ ರೋಗ ಸರ್? ಇದು ಕರುಳು ಬೇನೆ ಕುರಿ ಮತ್ತು ಆಡುಗಳಲ್ಲಿ ಮಾತ್ರ ಬರ್ತದೆ. ಕರುಳು ಬೇನೆ ಅಂತಂದ್ರೆ ಕರುಳಿಗೆ ಸಂಬಂಧಪಟ್ಟಂಥದ್ದು. ಕರುಳುಗಳು ಬೇನೆ ಹ್ಯಾಂಗೆ ಬರ್ತದೆ ಅಂತಂದ್ರೆ, ಈಗ ಏನು ಹೊಸ ಮಳೆ ಬೀಳ್ತದೆ, ಮಾನ್ಸೂನ್ ಸ್ಟಾರ್ಟ್ ಆದ್ಕೊಳ್ಳಿ ಹೊಸ ಮಳೆ ಬೀಳ್ತಾವಲ್ಲ, ಹೊಸ ಮಳೆ ಸ್ಟಾರ್ಟ್ ಆದ್ಕೊಳ್ಳಿ ಏನು ಚಿಗುರು ಹುಲ್ಲು ಬರ್ತದಲ್ಲ, ಆ ಹುಲ್ಲುಗಳನ್ನ ತಿಳಿಯೋದ್ರಿಂದ ಅದು ಕರಳುಗಳಿಗೆ ಹೋಗಿ ಕರಳುಗಳಿಗೆ ಹುಣ್ಣಾಗ್ತಾವೆ. ಆ ಕರಳುಗಳಿಗೆ ಹುಣ್ಣಾಗೋದ್ರಿಂದ ರಕ್ತ ಭೇದಿಯನ್ನು ಮಾಡಿಕೊಂಡು ಆಮೇಲೆ ಸಾಯಿ ಪರಿಸ್ಥಿತಿಗಳು ಬಂದಿರ್ತಾವೆ. ಅದಕ್ಕೆ ಕರುಳು ಬೇನೆ ರೋಗ ಅಂತ. ಈಗ ಸರ ಕರುಳು ಬೇನೆ ರೋಗ ಹೆಂಗೆ ಬರ್ತದೆ ಸರ್? ಮತ್ತು ಅದು ಕರುಳು ಬೇನೆ ರೋಗದ ಲಕ್ಷಣಗಳು ಯಾವುದಾದ್ರು ಸರ್? ಕರುಳು ಬೇನೆ ಇದು ಮಳೆಗಾಲದಲ್ಲಿ ಬರುವಂಥ ರೋಗ. ಇದು ಸುಮಾರು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುವಂಥ ರೋಗ ಇದು ಕರುಳು ಬೇನೆ. ಅದು ಕರುಳು ಬೇನೆ ಲಕ್ಷಣಗಳೇನಪ್ಪ ಅಂತಂದ್ರೆ, ಕರುಳುಗಳಿಗೆ ಎಲ್ಲ ಹೋಗಿ ಬ್ಯಾಕ್ಟೀರಿಯಾಗಳು ಕರುಳನ್ನೆಲ್ಲ ಹುಣ್ಣಾಗೋದ್ರಿಂದ ಅವು ರಕ್ತ ಉಚ್ಕೊಳ್ಳೋಕೆ ಪ್ರಯತ್ನ ಮಾಡಿರ್ತಾವೆ. ಮೇವು ಬಿಡುವಂತೂ ಎಲ್ಲ ರೋಗಗಳು ಕಾಮನ್ ಆದಂಥ ವಿಷಯ. ಆ ರಕ್ತ ಉಚ್ಕೊಂಡು ಸಾಯಕತ್ತಂದ್ರೆ ನಾವು ಕರುಳು ಬೇನೆ ಅಂತ ಅರ್ಥ ಮಾಡ್ಕೊಂಡಿರ್ತೀವಿ. ಅದು ಬ್ಲಡ್ ಟೆಸ್ಟ್ ರಕ್ತವನ್ನು ತಪಾಸ್ ಮಾಡಿದಾಗ ನಾವು ಅರ್ಥ ಮಾಡ್ಕೋಬೋದು. ಆದರೆ ನಾವು ಕಾಮನ್ ಆಗಿ ನಮ್ಗೆ ನೋಡ್ಕೊಳ್ಳಿ ಗೊತ್ತಾಗಿದೆ ಕರುಳು ಬೇನೆ ಅಂತ ಹೇಳಿ. ಇವು ಕೆಲವೊಂದು ಲಕ್ಷಣಗಳು, ನಾರ್ಮಲಾಗಿ ಲಕ್ಷಣ ಇರುವಂಥ ಲಕ್ಷಣಗಳು. ಈಗ ಸರ್, ಕರುಳು ಬೇನೆ ರೋಗ ಬರದಂಗೆ ನಾವು ಯಾವ ಥರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಸರ್? ಕರುಳು ಬೇನೆ ಅಷ್ಟೇ ಅಲ್ಲ, ಯಾವುದೇ ರೋಗ ಕೂಡ ರೋಗ ಬಂದ ನಂತರ ವಿಚಾರ ಮಾಡೋಕ್ಕಿಂತನೂ ರೋಗ ಬರೋಕ್ಕಿಂತ ಮುಂಚೆನೇ ನೀವು ಅದನ್ನು ಉಪಚಾರವನ್ನು ಲಸಿಕೆಗಳನ್ನು ಹಾಕಿದ್ರೆ ಯಾವುದೇ ರೋಗಗಳು ಯಾವುದೇ ಜಾನುವಾರುಗಳಲ್ಲಿ ಅಥವಾ ಕುರಿಗಳಿಗೆ ಮೇಕೆ ಅಷ್ಟೇ ಯಾವುದೇ ಜಾನುವಾರಲ್ಲಿ ಕಾಣಂಗಿಲ್ಲ. ನಾವು ಆ್ಯಕ್ಚುಲಿ ಈ ರೋಗ ಮಾನ್ಸೂನ್ ಮಳೆಗಾಲದಲ್ಲಿ ಬರುವಂಥ ರೋಗ. ಅದಕ್ಕೆ ನೀವು ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಮೇ ತಿಂಗಳಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ನೀವು ಈ ಲಸಿಕೆಗೆ ಇ ಟಿ ಲಸಿಕೆ ಅಂತಾರೆ, ಎಂಟ್ರೋಟಾಕ್ಸಿಮಿಯಾ ಲಸಿಕೆ ಅಂತಾರೆ. ಆ ಲಸಿಕೆಯನ್ನು ನೀವು ಈ ಮಳೆಗಾಲ ಮುನ್ಸೂಚನೆಯಲ್ಲಿ ನೀವು ಅದನ್ನು ಏನಾದರೂ ಕುರಿಗಳಿಗೆ ಆಡುಗಳಿಗೆ ಪ್ರತಿ ವರ್ಷ ಮಾಡಿಸಿದ್ರೆ ಈ ರೋಗಗಳು ಬರೋ ಸಾಧ್ಯತೆಗಳು ಭಾಳ ಕಡಿಮೆ. ಈ ಸರ ಕರುಳು ಬೇನೆ ರೋಗ ಆಡು ಮತ್ತು ಕುರಿಯಲ್ಲಿ ಬಂದಾಗ ಸರ ನಾವು ತಕ್ಷಣ ಯಾರನ್ನು ಭೇಟಿ ಆಗಬೇಕು ಸರ್? ನೀವು ರೋಗ ಬಂದ ನಂತರ ಡಾಕ್ಟರ್ನ ಅಥವಾ ಪಶುವೈದ್ಯರನ್ನ ಭೇಟಿ ಆಗೋಕ್ಕಿಂತ ಮುಂಚೆ ರೋಗ ಬರಬಾರ್ದಂಗೆ ನೋಡ್ಕೊಳ್ಳುವಾಗ ನೀವು ಲಸಿಕೆಯನ್ನು ಹಾಕುವ ಕಾರ್ಯಕ್ರಮಗಳನ್ನು ಮಳೆಗಾಲ ಪೂರ್ವವಾಗಿ ಇಟ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಮಳೆಗಾಲ ಬರೋಕ್ಕಿಂತ ಮುಂಚೆ ಇನ್ನು ಮೇ ಮೊದಲನೇ ವಾರದಲ್ಲಿ ಯಾವುದೇ ನಿಮ್ಮ ಸಮೀಪದ ಪಶು ಚಿಕಿತ್ಸಾಲಯನ ನೀವು ಭೇಟಿ ಆಗಿದೆ ಅಂತಂದರೆ ಅವ್ರು ನಿಮಗೆ ಯಾವ್ಯಾವ ಸಲಹೆಗಳನ್ನು ಕೊಟ್ಟು ನೀವು ಚುಚ್ಚುಮದ್ದನ್ನು ಹಾಕ್ಕೊಡ್ತಾರೆ. ಅವರು ಇ ಟಿ ಚುಚ್ಚುಮದ್ದು ಅಂತ. ಅದಕ್ಕೆ ನೀವು ಯಾವುದೇ ರೋಗನ ಬಂದ ಮೇಲೆ ಅದಕ್ಕೆ ಬಡಾಡೋಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆ ನಾವು ಮುಂಜಾಗ್ರತವಾಗಿರಬೇಕು. ಇಲ್ಲ ನೀವು ಲಕ್ಷಣಗಳು ಕಂಡು ಬಂದಾಗ ನೀವು ಸೀದಾ ಅಂತ ಯಾವಾರ ನೀವು ಲಕ್ಷಣಗಳು ಕಂಡು ಸೀದಾ ನೀವು ಸಮೀಪದ ಯಾವುದೇ ಪಶು ಚಿಕಿತ್ಸಾಲಯಕ್ಕೆ ನೀವು ಬಂದು ಭೇಟಿ ಕೊಟ್ಟರೆ ಅವ್ರು ನಿಮಗೆ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ಈಗ ಸರ್, ನಾವು ಆಡ ಮತ್ತು ಕುರಿನ ಇಲ್ಲೇ ನಾವು ಇದಕ್ಕೆ ಚಿಕಿತ್ಸಾಲಯಕ್ಕೆ ಕರ್ಕೊಂಡ್ಬರ್ಬೇಕು. ನಾವು ಹಂಗೆ ನೀವು ಅಲ್ಲಿ ಬಂದ ಅಂತಹ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಸೀರಿಯಸ್ ಏನಾರು ಆಗಿದ್ರೆ ನಾವು ಅದನ್ನು ನಮ್ಮನ್ನು ಕರ್ಕೊಂಡು ಹೋದ್ರೆ ನಾವು ಅಲ್ಲೇ ಬಂದಿರ್ತೀವಿ. ಇದು ಜಾಗ ಒಳಗೆ ನಾವು ಬಂದು ನೋಡ್ತೀವಿ. ಈಗ ಸಾಮೂಹಿಕವಾಗಿ ಗ್ರಾಮಲ್ಲೇ ಅಂತ ಇದನ್ನ ಇಟ್ಕೊಂಡು ಇದು ಮಾಡ್ತೀರೇನು ಸರ್ ನೀವು? ಗ್ರಾಮದಲ್ಲಿ ಎಲ್ಲ ನಾವು ಮೊದಲ ಈ ಪೋಸ್ಟರ್ಸ್ ಆಗಲಿ ಪಾಂಪ್ಲೆಟ್ಸ್ ಆಗಲಿ ಕೆಲವೊಂದು ಸಲ ಹಂಚಿರ್ತೀವಿ. ಹಂಚಿ ನಾವು ಈ ಮನಸ್ಸು ಹೋಗೋಕ್ಕಿಂತ ಮುಂಚೆ ನಾವು ರೋಗ ಬರಬಾರ್ದಂಗೆ ಲಸಿಕೆಗಳನ್ನು ಹಾಕ್ಕೊಡ್ರಿ ಅನ್ನುವಂಥ ನಾವು ಈ ಪ್ರಚಾರ ಕಾರ್ಯವನ್ನು ನಾವು ಮಾಡ್ಕೊಂಡಿರ್ತೀವಿ. ಅದು ಭಾಳಷ್ಟು ಜನ ಅದ್ರ ಬಗ್ಗೆ ಅಷ್ಟು ಮುತುವರ್ಜಿ ಮಾಡೋಂಗಿಲ್ಲ. ಅದೊಂದು ಕೆಟ್ಟ ವಿಚಾರ. ಅದಕ್ಕೋಸ್ಕರ ನಾವು ಏನು ಅದನ್ನು ನಾವು ಸರ್ಕಾರದ ಯಾವ ಯೋಜನೆಗಳದವನ್ನು ಅವು ನಿಮ್ಮ ಮನೆ ಮೇಲೆ ಮುಟ್ಟಬೇಕಾದ್ರೆ ನಿಮ್ಮ ಸ್ಪಂದನೆಯೂ ಭಾಳ ಮುಖ್ಯ. ಅದು ನಾವು ನಿಮ್ಮ ಕಡೆ ಬಂದಾಗ ನಾವು ಅದನ್ನು ಸ್ಪಂದನೆ ಕೊಟ್ಟು ನಾವು ಹೇಳಿದ ಪ್ರಕಾರ ನೀವು ಲಸಿಕೆಗಳನ್ನ ಹಾಕ್ಸ್ಕೊಂಡ್ರೆ ಇಂಥ ಯಾವ ರೋಗಗಳನ್ನು ನಾವು ಪೂರ್ತಿಯಾಗಿ ಸಂಪೂರ್ಣವಾಗಿ ತಡೆಗಟ್ಟುವ ಸಾಧ್ಯತೆಗಳು ಭಾಳ ಇರ್ತವೆ. ಅದಕ್ಕೆ ನೀವು ನಾವು ಪಶು ಚಿಕಿತ್ಸಾಲಯಕ್ಕೆ ಬಿಟ್ಟು ಏನಾದರೂ ಸಮಸ್ಯೆಗಳು ಬಂದಾಗ ನಿಮ್ಮ ಮನೆಯಲ್ಲೇ ವಿಚಾರ ಮಾಡೋದಕ್ಕಿಂತ ನಮ್ಮ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಬಂದು ನಾವು ಕೇಳಿದ ಸಲಹೆಗಳನ್ನ ಸೂಚನೆಗಳನ್ನ ಕೇಳಿದ್ರೆ ನಾವೇನು ಪುಕ್ಕಟ ಸಲಹೆ ಸೂಚನೆಗಳಿರ್ತಾವೆ. ಅದು ಕೇಳೋಕ್ಕೇನು ಅಭ್ಯಂತರ ಏನಿಲ್ಲ. ಯಾವುದೇ ಸೂಚನೆಗಳು ನೀವು ಅದನ್ನು ಕೇಳ್ಕೊಳ್ಬೋದು. ಅದಕ್ಕೆ ನೀವು ಬಂದಾಗ ನಾವು ಯಾವುದೇ ಸರ್ಕಾರ ಯೋಜನೆ ಯಾವುದೇ ಇದೊಂದೇ ಲಸಿಕೆ ಅಂತಲ್ಲ, ಬೇರೆ ಯಾವ ಲಸಿಕೆಗಳು ಬಂದರೂ ಕೂಡ ನಾವು ಯೋಜನೆಗಳನ್ನು ನಿಮ್ಮ ಮಟ್ಟಿಗೆ ತರಬೇಕಾದ್ರೆ ನಾವು ಯೋಜನೆಗಳನ್ನು ನಿಮ್ಮಲ್ಲಿ ಪ್ರಚಾರ ಮುಖಾಂತರ ಅಥವಾ ಕಂಪ್ಲೇಂಟ್ ಮುಖಾಂತರ ಪೋಸ್ಟರ್ಸ್ ಮುಖಾಂತರ ನಿಮಗೆ ತಿಳಿಪಡಿಸೋದಕ್ಕೆ ನೀವು ಸ್ಪಂದನೆಯನ್ನು ಕೊಟ್ಟರೆ ಅದು ಯಾವ ರೋಗಗಳು ಎಲ್ಲ ರೋಗಗಳು ನಾವು ತಡೆಗಟ್ಟಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಕರುಳು ಬೇನೆ ಬಂದಂಥ ಆಡು ಮತ್ತು ಕುರಿ ಸರ, ಇದು ಸಾಂಕ್ರಾಮಿಕ ರೋಗ ಅಥವಾ ಒಂದಕ್ಕೊಂದು ಎಲ್ಲ ನಮ್ಮ ಮನ್ಯಾಗ ಒಂದು ಆಡಿಗೆ ಬಂತಂತಂದ್ರೆ ಎಲ್ಲ ಆಡಿಗೆ ಬರ್ತಾವ್ರ ಸರ? ಅದು ಸಾಂಕ್ರಾಮಿಕ ರೋಗ ಅಥವಾ? ಇದು ಒಳ್ಳೆಯ ಪ್ರಶ್ನೆನೇ. ಒಂದು ಯಾವುದೇ ಕುರಿ ಅಥವಾ ಮೇಕೆಗಳಿಗೆ ಕಂಡು ಬಂತಾರೆ ಮೊದಲು ನೀವು ನಮ್ಮ ಪಶು ವೈದ್ಯರನ್ನ ಕಾಣೋಕ್ಕಿಂತ ಮುಂಚೆ ಅದನ್ನು ಬೇರ್ಪಡೆ ಮಾಡಬೇಕು. ಅಂದರೆ ಇನ್ನುಳಿದ ಕುರಿಗಳಿಂದ ತೆಗೆದು ಸ್ವಲ್ಪ ಬೇರೆ ಜಾಗಕ್ಕೆ ಇಟ್ಟು ಆಮೇಲೆ ನಮ್ಮನ್ನು ಭೇಟಿ ಮಾಡಿದ್ರೆ ಭಾಳ ಆಗ್ತದೆ. ಇದು ಕೆಲವೊಂದು ಸುಮಾರು ಎಲ್ಲ ರೋಗಗಳು ಸಾಂಕ್ರಾಮಿಕ ರೋಗಗಳು ಇರ್ತವೆ. ಇದು ಕೂಡ ಒಂದು ಸಾಂಕ್ರಾಮಿಕ ರೋಗ. ಅದಕ್ಕೆ ಈ ರೋಗ ಬಂದ ಯಾವುದೇ ಲಕ್ಷಣ ಈಗ ಕಂಡು ಬಂತಂತಂದ್ರೆ ಅದನ್ನು ನೀವು ಆ ಕುರಿಗೆ ಮೇಕೆಗಳನ್ನು ಬೇರ್ಪಡಿಸಿ ಆಮೇಲೆ ಪಶು ವೈದ್ಯರನ್ನ ಕಂಡ್ರೆ ಭಾಳ ಒಳ್ಳೆಯದಿರ್ತದೆ.
ಇದು ಸರ ಕರುಣಬೇಣೆ ರೋಗದಿಂದ ಆಡು ಮತ್ತು ಅಥವಾ ಕುರಿ ಇವು ಮಾರಣಾಂತಿಕವಾಗಿ ಅವು ಮರಣ ಹೊಂದಿದಾಗ ಅವಾಗ ಅವುಗಳನ್ನ ನಾವು ಏನು ಮಾಡ್ಬೇಕು ಸರ? ಇದು ಒಳ್ಳೆಯ ಪ್ರಶ್ನೆ. ಯಾಕಂತಂದ್ರೆ ಒಂದ್ಸಲ ಯಾವುದೇ ರೋಗಾನು ಬಂದು ಕುರಿ ಅಥವಾ ಮೇಕೆ ಸತ್ತಿತ್ತು ಅಂತಂದ್ರೆ ಅನಾವಶ್ಯಕ ಮನುಷ್ಯರು ತಿನ್ನು ಅಥವಾ ಕೆಲವೊಂದು ಜನ ಕಡೆ ಅವು ರೂಢಿ ಇದ್ದಾವೆ ಅಂತಂತೂ ಮಾಡೋಕ್ಕೆ ಹೋಗಬಾರ್ದು. ಅದು ಆ ರೋಗಾನು ನಾವು ಬಾಯ್ಲ್ಡ್ ಮಾಡಿದಾಗ 100 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಆ ಎಲ್ಲ ರೋಗಗಳು ಸತ್ತು ಹೋಗ್ತಾವೆ. ನಿಮ್ಮ ದೇಹಕ್ಕೆ ತೊಂದರೆ ಇಲ್ಲ. ಆ ರೀತಿ ಮಾಡೋದಕ್ಕಿಂತನೂ ಅವ ರೋಗಗಳು ನೀವು ಅದನ್ನು ಸತ್ತಂಥ ಕುರಿಯನ್ನು ಮತ್ತೆ ಹಿಂಗೆ ಕಟ್ ಮಾಡಿದಂದ್ರೆ ಆ ರೋಗಾಣುಗಳು ಏನಿರ್ತಾವೆ ಮತ್ತು ಗಾಳಿ ಒಳಗೆ ಕುಡ್ಕೊಂಡ್ಬಿಡ್ತಾವೆ. ಗಾಳಿ ಒಳಗೆ ಸೇರ್ಕೊಂಡ್ಬಿಟ್ಟು ಮತ್ತು ಇನ್ನೂ ಬೇರೆ ಮೇಕೆಗಳಿಗೆ ಇಫೆಕ್ಟ್ ಆಗುವಂಥ ಸಂಭವನೂ ಇರ್ತದೆ. ಅದಕ್ಕೆ ನೀವು ಆದಷ್ಟು ಬೇಗ ಯಾವುದೇ ಜಾನುವಾರಿಗೆ ಈ ರೋಗಗಳು ಬಂದು ಸತ್ತಂದ್ರೆ ಅದನ್ನು ಒಂದು ಸ್ವಲ್ಪ ತಗ್ಗ ತೆಗೆದು ಹುಗಿದು ಮೇಲೆ ಸ್ವಲ್ಪ ಸುಮ್ಮನೆ ಹಿಂಗೆ ಸಿಂಪಡಿಸಿದ್ರೆ ಇನ್ನುಳಿದ ಆ ರೋಗ ಹರಡೋ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ. ಸರ ನಮ್ಮ ರೈತ ಬಾಂಧವರಿಗೆ ಸರ ನಿಮ್ಮ ಸಂದೇಶ ಏನು ಹೇಳ್ತೀರಿ ಸರ? ರೈತ ಬಾಂಧವರಿಗೆ ಸಂದೇಶಗಳನ್ನು ನೀವು ಹೇಳು ಅಂತ ಹೇಳಿದ್ರಿ. ಹೆಚ್ಚಾಗಿ ಕುರಿ ಮತ್ತು ಮೇಕೆಗಳನ್ನ ಸಾಕುವಂಥವ್ರು ಕುರುಬು ಜನಾಂಗ ಅಥವಾ ಇನ್ನೂ ಕೆಲವೊಂದು ಜನಾಂಗದವರು ಅದನ್ನು ಬಳಸ್ತಾರೆ. ಕೆಲ ಕುರುಬರಾಗಲಿ ಸಾಕೋ ಗಂಟಲೆ ಸಾಕೋರೆಲ್ಲ ಏನು ಮಾಡ್ತಾರೆ, ಕಾಲಾನುಕ್ರಮವಾಗಿ ತಾವು ಎಲ್ಲ ಬೇಕಾದಂಥ ಲಸಿಕೆಗಳನ್ನ ಅವ್ರು ಹಾಕ್ಕೊಂಡಿರ್ತಾರೆ. ರೈತರು 1, 2, 3 ಇಂಥ ಸಾಕ್ಕೊಂಡಿರ್ತಾರೆ. ಅವ್ರಿಗೆ ನಾ ಸಲಹೆಗಳನ್ನ ಇಷ್ಟ ಕೊಡ್ತೀನಿ. ಇಂಥವು ಏನಾದರೂ ಲಕ್ಷಣ ಇದ್ದರೆ ನೀವು ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋಕ್ಕಿಂತನೂ ಪಶು ಚಿಕಿತ್ಸಾಲಯಕ್ಕೆ ಬಂದು ನಮ್ಮ ಜೊತೆ ನಿಮ್ಮ ಏನೋ ಇಂತಹ ಸಂದೇಹಗಳಿದ್ದರೂ ಕೂಡ ನಮ್ಮ ಜೊತೆ ಹಂಚಿಕೊಂಡು ಅವನ್ನ ಪರಿಹರಿಸ್ರಿ. ಆಗ ಯಾವುದೇ ಇಂಥ ರೋಗಗಳು ಬರಲಿಕ್ಕೆ ರೋಗಗಳನ್ನು ತಡೆಗಟ್ಟಲಿಕ್ಕೆ ಈಸಿ ಆಗ್ತದೆ. ಹೆಚ್ಚಾಗಿ ಏನಪ್ಪ ಅಂದ್ರೆ ನಾವು ಈ ಯಾವುದೇ ರೋಗಗಳು, ನಾನು ಕರಳು ಬೇನೆ ರೋಗ ಅಂತ ಅಷ್ಟೇ ಹೇಳೋಂಗಿಲ್ಲ, ಇನ್ನುಳಿದ ಯಾವುದೇ ರೋಗಗಳು ನೀವು ಲಕ್ಷಣಗಳೇನಾದರೂ ಕಂಡು ಬಂದರೆ ಅಥವಾ ಏನೋ ನಿಮ್ಗೆ ತಿಳಿಲೇ ಇದ್ದರೂ ನಮ್ಮಲ್ಲಿ ನಮ್ಮ ಸಂಪರ್ಕದಾಗಿದ್ದರೆ ಅದು ಒಂದು ಒಳ್ಳೆಯದಾಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ರೋಗಗಳು ನಮ್ಮಲ್ಲಿ ಬೇಕಾದಷ್ಟು ನಮ್ಮ ಪಶುಚಿಕಿತ್ಸೆಗಳಲ್ಲಿ ಈ ರೋಗ ತಡೆಗಟ್ಟುವ ಲಸಿಕೆಗಳು ಈಗಾಗಲೇ ನಾವು ಸ್ಟಾಕ್ ಮಾಡಿಟ್ಟಿದ್ದೀವಿ. ಅದಕ್ಕೆ ರೋಗ ಬರೋಕ್ಕಿಂತ ಮುಂಚೆ, ರೋಗ ಬಂದ ನಂತರ ಅದರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆ ನೀವು ಆ ಲಸಿಕೆಗಳನ್ನು ಹಾಕಿಸಿ ಆ ಪ್ರಾಣಿಗಳನ್ನು, ಮೂಕ ಪ್ರಾಣಿಗಳನ್ನು ಉಳಿಸೋದ್ರಲ್ಲಿ ನೀವು ನಮ್ಮನ್ನು ಸಹಕರಿಸಿದ್ರೆ ಭಾಳ ಚೆನ್ನಾಗ್ತದೆ. ಗೌರ್ಮೆಂಟ್ದ ಸರ್ಕಾರದ ಯೋಜನೆಗಳು ಎಲ್ಲ ಯೋಜನೆಗಳು ಕರೆಕ್ಟಾಗಿ ಇರ್ತಾವೆ. ಬಟ್ ಆ ಯೋಜನೆಗಳು ಜನರಲ್ಲಿ ಸ್ಪಂದನೆ ಆಗ್ಬೇಕಾದ್ರೆ ನೀವು ನಿಮ್ಮಲ್ಲಿ ನಾವು ಆ ಯೋಜನೆಗಳು ತಂದಾಗ ನೀವು ನಮಗೆ ಅದನ್ನು ಸ್ಪಂದನೆ ಕೊಡಬೇಕು. ಆ ರೋಗಗಳನ್ನು ತಡೆಗಟ್ಟಲೆ ನೀವೆಲ್ಲರೂ ಸಹಕರಿಸಬೇಕಂತೇಳಿ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೆ ಸರ ತಮ್ಮ ಎಲ್ಲ ಅಮೂಲ್ಯವಾದ ಕೆಲಸವನ್ನು ಬದಿಗೊಟ್ಟರು ಸರ. ನಮ್ಮ ಜೊತೆ ಸಹಕರಿಸಿ ಕರುಳು ಬೇನೆ ರೋಗ ಎಂದರೇನು, ಅದರ ಲಕ್ಷಣಗಳು ಯಾವುವು ಮತ್ತು ಅದು ತಡೆಗಟ್ಟುವಂಥ ಕ್ರಮಗಳ ಬಗ್ಗೆ, ಸರ್ಕಾರದ ಯೋಜನೆಗಳ ಬಗ್ಗೆ, ರೈತರು ಪಶು ಚಿಕಿತ್ಸಾಲಯದಲ್ಲಿ ಸಂಪರ್ಕ ಇರಬೇಕನ್ನೋ ಒಂದು ವಿಷಯವನ್ನು ಹೇಳಿದರೆ, ಇಷ್ಟೆಲ್ಲ ವಿಷಯ ನಮಗೆ ಸಂಪೂರ್ಣವಾಗಿ ಹೇಳಿದ್ದಕ್ಕಾಗಿ ನಮ್ಮ ಬೈಪ್ ಸಂಸ್ಥೆ ಹಾಗೂ ಡಿಜಿಟಲ್ ಗ್ರೀನ್ ಸಂಸ್ಥೆ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆಗಳು. ನಮಸ್ಕಾರ.